Welcome to Words of Life. ಜೀವವಾಕ್ಯಕ್ಕೆ ಸ್ವಾಗತ ನಿಮಗೆಲ್ಲರಿಗೂ. In our study through the Bible, we have reached the Gospel of Mark. ನಮ್ಮ ಸತ್ಯವೇದದ ಅಧ್ಯಯನದಲ್ಲಿ ಮಾರ್ಕನು ಬರೆದ ಸುವಾರ್ತೆಗೆ ಬಂದಿದ್ದೇವೆ. And we looked at the first 7 chapters in our last study. ನಮ್ಮ ಕೊನೆಯ ಅಧ್ಯಯನದಲ್ಲಿ 7 ಅಧ್ಯಾಯಗಳನ್ನು ನೋಡಿಕೊಂಡೆವು. We are trying to go quickly through the Bible so that we get the essential message. ನಾವು ಸತ್ಯವೇದ ಅಧ್ಯಯನವನ್ನ ಬಹು ಬೇಗ ಹೋಗಲಿಕ್ಕಿದ್ದೇವೆ, ಕಾರಣ ಅಗತ್ಯವಾದ ಸಂದೇಶವನ್ನು ಪಡೆದುಕೊಳ್ಳಲು. We're not studying each verse in depth. ಪ್ರತಿ ವಚನವನ್ನ ಆಳವಾಗಿ ನೋಡಿಕೊಳ್ಳುತ್ತಾ ಇಲ್ಲ ನಾವಿಲ್ಲಿ. Here we read in Mark chapter 7 about Jesus going to the region of Tyre in verse 24. ಮಾರ್ಕ 7ನೇ ಅಧ್ಯಾಯ 24ನೇ ವಚನದಲ್ಲಿ ಓದ್ತೇವೆ, ಯೇಸು ತೂರ್ಗೆ ಹೋದರು ಅಂತ. Now Jesus mostly all the time stayed within the boundaries of Israel. ಯೇಸು ತಮ್ಮ ಜೀವಿತಾವಧಿಯಲ್ಲಿ ಇಸ್ರಾಯೇಲರ ಮೇರೆಯ ಒಳಗೆ ಇರ್ತಾ ಇದ್ರು. He almost never went outside the borders of Israel. ಇಸ್ರಾಯೇಲರ ಮೇರೆಯನ್ನ ಮೀರಿ ಯೇಸು ಎಂದಿಗೂ ತೆರಳಲಿಲ್ಲ. This is one of the only times that he went. ಇದು ಒಂದೇ ಬಾರಿ ಯೇಸು ಮೇರೆಯನ್ನ ಮೀರಿ ಹೋಗಿದ್ದು. He went to Samaria once. ಸಮಾರ್ಯಕ್ಕೆ ಹೋದ್ರು ಒಂದ್ಸಲ. He went to Decapolis. ಡೆಕೋಪಾಲಸ್ಗೆ ಹೋದ್ರು. And here he goes to Tyre. ಇಲ್ಲಿ ತೂರ್ಗೆ ಹೋಗ್ತಾರೆ ಯೇಸು ಸ್ವಾಮಿ. And there he entered into a house and he didn't want anybody to know about it. ಅಲ್ಲಿ ಒಂದು ಮನೆಗೆ ಹೋಗ್ತಾರೆ. ಯೇಸು ಅಂದ್ಕೊಂಡಿದ್ದೇನೆಂದ್ರೆ ನಾನು ಬಂದಿರೋದು ಗೊತ್ತಾಗಬಾರ್ದು ಯಾರಿಗೂ ಅಂತ. But ಆದ್ರೆ there was a woman who heard about it and came there and fell at his feet and said, "Please heal my daughter." ಆದ್ರೆ ಒಬ್ಬ ಸ್ತ್ರೀಗೆ ಗೊತ್ತಾಗಿ ಬಿಡತ್ತೆ ಯೇಸು ಸ್ವಾಮಿ ಬಗ್ಗೆ. ಆಕೆ ಬಂದು ಕೇಳ್ಕೊಳ್ತಾಳೆ, ನನ್ನ ಮಗುವನ್ನು ಸ್ವಸ್ಥಪಡಿಸು ಅಂತ. She was not a Jew, she was a Canaanite. ಆಕೆ ಯಹೂದ್ಯಳಲ್ಲ, ಕಾನಾನ್ಯಳಾಗಿದ್ದಳು, ಅಂದ್ರೆ ಅನ್ಯ ಮತದವಳು. And she kept on saying, "Please drive the demon out of my daughter." ಆಕೆ ಪದೇ ಪದೇ ಕೇಳ್ತಾ ಇದ್ಲು, ನನ್ನ ಮಗಳಲ್ಲಿ ಸೇರಿಕೊಂಡಿರುವ ದೆವ್ವವನ್ನು ಬಿಡಿಸು Look ಅಂತ. at Jesus' reply. ಯೇಸುವಿನ ಪ್ರತಿಕ್ರಿಯೆ ನೋಡ್ರಿ. Verse 27, "Let the children be satisfied first, because we can't take children's bread and throw it to the dogs." 27ನೇ ವಚನದಲ್ಲಿ ಯೇಸು ಹೇಳ್ತಾರೆ, ಮಕ್ಕಳ ರೊಟ್ಟಿಯನ್ನ ನಾಯಿ ಮರಿಗೆ ಹಾಕೋದು ಸರಿಯಲ್ಲ, ಮಕ್ಕಳು ಮೊದಲು ತೃಪ್ತಿ ಹೊಂದಲಿ ಅಂತ. Implying that she was a dog and she had no entitlement to children's bread. ಅಲ್ಲಿ ಯೇಸು ಆಕೆಗೆ ನಾಯಿ ಎಂಬ ಪದವನ್ನು ಉಪಯೋಗಿಸಿ ಹೇಳ್ತಾರೆ, ಮಕ್ಕಳ ರೊಟ್ಟಿ ನಿನಗೆ ಕೊಡೋದು ಸರಿಯಲ್ಲ ಅಂತ. Now most people would be terribly offended if they heard something like that. ಅನೇಕ ಜನರು ಈ ರೀತಿಯ ಪದವನ್ನ ಕೇಳಿಸಿಕೊಂಡಾಗ ಬಹಳ ಬೇಸರ ಪಟ್ಟುಕೊಳ್ಳುತ್ತಾರೆ. They'd say, "How dare he call me a dog?" ಅವ್ರು ಹೇಳ್ತಾರೆ, ಎಷ್ಟು ಧೈರ್ಯ ಇವರಿಗೆ ನನ್ನ ಕರೆಯಲು ಆ ರೀತಿ ಅಂತ. Who does he think he is? ಆತನು ಹಾಗೆ ಅನ್ಕೊಳ್ಳೋದಿಲ್ವಾ? I have some sense of dignity too. ನನಗೆ ಒಂದು ಘನತೆ ಅಂತ ಇದೆ ಅಂತ ಅಂದ್ಕೊಳ್ತಾರೆ. And it's because of pride, such pride, that many people never experience a miracle. ಅವರಲ್ಲಿರುವಂತ ಗರ್ವದಿಂದಾಗಿ ಮಹತ್ ಕಾರ್ಯಗಳನ್ನ You know ಅನುಭವಿಸುವುದಿಲ್ಲ. why this woman experienced a miracle? ಈ ಸ್ತ್ರೀ ಯಾಕೆ ಮಹತ್ ಕಾರ್ಯವನ್ನು ಅನುಭವಿಸಿದಳು Because ಗೊತ್ತಾ? she took that place. ಯಾಕೆಂದ್ರೆ ಆ ಸ್ಥಾನ He ಪಡೆದುಕೊಂಡಳು. said, "Yes, Lord, I am only a dog." ಹೌದು ಕರ್ತನೆ, ನಾನು ನಾಯಿ ಎಂಬುದಾಗಿ ಹೇಳಿದ್ಲು. But ಆದ್ರೆ even the dogs can eat the crumbs that fall from the ಮೇಜಿನಿಂದ table. ಕೆಳಗೆ ಬೀಳುವಂತ ರೊಟ್ಟಿ ಚೂರುಗಳನ್ನ ನಾಯಿ ತಿನ್ನುತ್ತವಲ್ಲ ಅಂತ And I'm ಹೇಳ್ತಾಳೆ. not asking for the children's bread. ನಾನು ಮಕ್ಕಳ ರೊಟ್ಟಿ ಕೇಳ್ತಾ I'm ಇಲ್ಲ, only asking for a crumb. ನಾನು ರೊಟ್ಟಿ ಚೂರನ್ನ ಕೇಳ್ತಾ ಇದ್ದೇನೆ. What is casting out the demon from my daughter? ನನ್ನ ಮಗಳಿಂದ ದೆವ್ವ ತೊಲಗಲು ಏನ್ ಮಾಡ್ಬೇಕು ಅಂತ That's not ಕೇಳ್ತಾಳೆ. the children's bread. ಅದು ಮಕ್ಕಳ ರೊಟ್ಟಿ ಅಲ್ಲ, This is only a crumb. ಅದು ರೊಟ್ಟಿ ಚೂರು ಮಾತ್ರ. And Jesus was so amazed again ಯೇಸು ಅಲ್ಲಿ ಮತ್ತೊಮ್ಮೆ ವಿಸ್ಮಯಗೊಂಡರು. and said, verse 29, "Because of what you have said, because of this answer, the demon has gone out of you." 29ನೇ ವಚನದಲ್ಲಿ ಯೇಸು ಹೇಳುತ್ತಾರೆ, ಈ ಒಂದು ಮಾತಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ. Because of this word that you have spoken. ನೀನು ಮಾತನಾಡಿದಂತ ಮಾತಿನಿಂದ. What was so special about this word she spoke? ಆಕೆ ಮಾತನಾಡಿದಂತ ಮಾತಿನಲ್ಲಿ ವಿಶೇಷ ಏನಿತ್ತು? It was a word of humility. ಅದು ದೀನತೆಯುಳ್ಳಂತ ಮಾತು. Just like the centurion ಶತಾಧಿಪತಿಯ ಮಾತಿನ ರೀತಿ. who said, "I am not worthy for you to come to my house." ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನಲ್ಲ ನಾನು. So you find in both these non-Jews, ಈ ಎರಡು ಅನ್ಯ ಮತದವರಲ್ಲಿ there was a tremendous humility. ಅದ್ಭುತವಾದ ದೀನತೆ ಇತ್ತು. And they had faith. ನಂಬಿಕೆ ಕೂಡ ಇತ್ತು. What does this teach us? ಇದು ನಮಗೇನ್ ಕಲ್ಸತ್ತೆ? There's a very close connection between humility and faith. ದೀನತೆಗೂ ಮತ್ತು ನಂಬಿಕೆಗೂ ಹತ್ತಿರ ಸಂಪರ್ಕ ಇದೆ ಅಂತ ಕಲಿಸುತ್ತದೆ. When a person doesn't have faith, it's probably because he doesn't have humility. ಒಬ್ಬನಲ್ಲಿ ನಂಬಿಕೆ ಇಲ್ಲದಿರುವುದಕ್ಕೆ ಕಾರಣ ದೀನತೆ ಇಲ್ಲದೆ ಇರುವುದು He's ಆಗಿರಬಹುದು. offended by something or the other. ಏನೋ ಒಂದರಿಂದ ಆತನು ಪದೇ ಪದೇ ಬೇಸರಗೊಳ್ಳುತ್ತಿರ್ತಾನೆ. Jesus spoke some strong words to people. ಯೇಸು ಜನರಿಗೆ ಕೆಲವು ಕಠಿಣ ಮಾತುಗಳನ್ನ He ಆಡ್ತಿದ್ರು. called the Pharisees vipers. ಫರಿಸಾಯರಿಗೆ ಸರ್ಪ ಜಾತಿಯವರು But he ಅಂತಿದ್ರು. called Peter Satan. ಪೇತ್ರನಿಗೆ ಸೈತಾನನು ಅಂತಂದ್ರು. Peter didn't get offended. ಪೇತ್ರನು ಬೇಸರಗೊಳ್ಳಿಲ್ಲ. He called this person a dog. ಈ ಸ್ತ್ರೀಗೆ ನಾಯಿ ಎಂಬ ಪದ She ಉಪಯೋಗಿಸಿದ್ರು. doesn't get offended. ಆಕೆ ಬೇಸರಗೊಳ್ಳಿಲ್ಲ. It's not that Jesus
thought she was a dog. ಯೇಸುವಿನ ಪ್ರಕಾರ ಆಕೆ ನಾಯಿ ಅಂತ ಅಲ್ಲ, And I can prove that to you. ಅದನ್ನ ನಿಮಗೆ ರುಜುವಾತು We ಪಡಿಸ್ತೇನೆ. read here ಇಲ್ಲಿ ನಾವು ಓದ್ತೇವೆ in verse 24 24ನೇ ವಚನ, that from Galilee he went to Tyre. ಗಲಿಲಾಯದಿಂದ ತೂರ್ಗೆ ಹೋದರು. Now, if you look at a map, that is 50 miles. ಅಲ್ಲಿ ಒಂದು ನೀವು ಲೆಕ್ಕ ಹಾಕೋದಾದ್ರೆ 50 ಮೈಲಿ ಇತ್ತು. And Jesus walked. ಯೇಸು ನಡೆದುಕೊಂಡು ಹೋದ್ರು. That means it would have taken him 17 to 18 hours. 17ರಿಂದ 18 ತಾಸು ತಗೊಂಡಿರಬಹುದು ಯೇಸು ಪ್ರಯಾಣ ಮಾಡಲು. That means if he started from Galilee at 4 o'clock in the morning ಬೆಳಗ್ಗೆ 4 ಗಂಟೆಗೆ ಗಲಿಲಾಯವನ್ನ ಯೇಸು ಬಿಟ್ಟಿದ್ರೆ and he walked alone ಒಬ್ಬರೇ ನಡ್ಕೊಂಡು ಹೋದ್ರು. in the sun, ಬೆಳಗ್ಗೆ, in the night, ರಾತ್ರಿ, he reached Tyre at 10 o'clock at night. ತೂರ್ಗೆ ರಾತ್ರಿ 10 ಗಂಟೆಗೆ ತಲುಪಿರಬಹುದು. Would you walk from one place to another for 18 hours to help one person? ನೀವು ಒಬ್ಬ ವ್ಯಕ್ತಿಗೆ ಸಹಾಯಿಸುವ ಸಲುವಾಗಿ 18 ತಾಸು ನಡೆದುಕೊಂಡು ಹೋಗ್ತೀರಾ? And then at the end of it, ನಂತರ ಕೊನೆಯಲ್ಲಿ it says in verse 31, he came back to Galilee again. 31ರಲ್ಲಿ ಓದ್ತೇವೆ, ಗಲಿಲಾಯಕ್ಕೆ ಯೇಸು ಹಿಂತಿರುಗಿ ಬಂದರು 18 ಅಂತ. hours back. 18 ತಾಸು ಮತ್ತೊಮ್ಮೆ ಹಿಂತಿರುಗಿ ಬಂದದ್ದು. So he was there just for maybe a day. ಒಂದು ದಿನ ಮಾತ್ರ ಇರಬಹುದಲ್ಲಿ. And as far as we know, he helped only one person. ನಮಗೆ ಗೊತ್ತಿರುವಷ್ಟು ಮಟ್ಟಿಗೆ ಯೇಸು ಒಬ್ಬ ವ್ಯಕ್ತಿಗೆ ಸಹಾಯಿಸಲು ಅಲ್ಲಿ ತೆರಳಿದರು. So the Holy Spirit prompted Jesus to go to Tyre just to help one person. ಪವಿತ್ರಾತ್ಮನು ಯೇಸುವಿಗೆ ಪ್ರೇರೇಪಿಸಿದ್ದೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಹಾಯಿಸಲು ತೂರ್ಗೆ Did ಹೋಗುವಂತ. he love that person or not? ಆತನಿಗೆ ಆಕೆಯ ಮೇಲೆ ಪ್ರೀತಿ ಇತ್ತು People ಅಲ್ಲವೇ? ask, why did he call her a dog? ಜನ ಕೇಳಬಹುದು, ಯಾಕೆ ನಾಯಿ ಅಂತ ಕರೆದ್ರು That ಯೇಸು was ಅಂತ. to test her humility. ಅದು ಆಕೆ ದೀನತೆಯನ್ನು ಪರೀಕ್ಷಿಸಲು. But he had tremendous love for this sinful woman. ಆದ್ರೆ ಪಾಪ ಉಳ್ಳಂತ ಸ್ತ್ರೀಯ ವಿಷಯವಾಗಿ ಯೇಸು ಪ್ರೀತಿ To ಹೊಂದಿದ್ದರು. deliver her poor daughter from a demon. ಆಕೆಯ ಬಡ ಮಗಳನ್ನ ದೆವ್ವದಿಂದ ಬಿಡಿಸಲು ಶಕ್ತರಾದರು. Proof is he walked 36 hours to help. ರುಜುವಾತೇನಪ್ಪ ಅಂದ್ರೆ ಈ ವ್ಯಕ್ತಿಗೆ ಸಹಾಯಿಸಲು ಯೇಸು 36 ತಾಸು ನಡಿಗೆನ ಮಾಡಿದ್ದು. It's amazing. ವಿಸ್ಮಯ ಇದು. I'm challenged by the example of Jesus. ಯೇಸುವಿನ ಈ ಉದಾಹರಣೆಯಿಂದ ಸವಾಲುಗೊಳ್ಳುತ್ತೆ ನಮಗೆ. Jesus spoke a word, ಯೇಸು ಮಾತನಾಡಿದ್ರು, and a couple of miles away, the demon goes out. ಇನ್ನೂ ಕೆಲವು ಮೈಲಿ ಇರುವಾಗಲೇ ದೆವ್ವವು ಬಿಟ್ಟು ಹೋಗಿತ್ತು. This teaches us that the demon doesn't have to be in front of you for you to cast out a ಇದು demon. ನಿಮಗೆ ಕಲಿಸುವುದೇನಪ್ಪ ಅಂದ್ರೆ ನೀವು ದೆವ್ವವನ್ನ ಬಿಡಿಸಲು ಅದು ನಿಮ್ಮ ಮುಂದೆ ಇರಬೇಕಿಲ್ಲ The ಅಂತ. demon may be in a person 2 miles away in a house. ಒಬ್ಬ ವ್ಯಕ್ತಿಯಿಂದ 2 ಮೈಲಿ ದೂರ ಇರಬಹುದು ದೆವ್ವ. The demons can hear very well. ದೆವ್ವವು ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತೆ. You don't have to shout at them. ನೀವು ಕೂಗೋ ಅವಶ್ಯಕತೆ ಇಲ್ಲ. Jesus spoke softly and 2 miles away the demon heard and left the door. ಯೇಸು ಮೃದುವಾಗಿ ಮಾತನಾಡಿದ್ರು, 2 ಮೈಲಿ ಇರುವಾಗಲೇ ದೆವ್ವ ಬಿಟ್ಟು ಹೋಯಿತು. In Mark chapter 8, ಮಾರ್ಕ 8ನೇ ಅಧ್ಯಾಯ we read another story ನಾವು ಮತ್ತೊಂದು ವಿಷಯವನ್ನು ಓದ್ತೇವೆ. about a blind man in Bethsaida, verse 22. 22ನೇ ವಚನದಲ್ಲಿ ಬೆತ್ಸಾದಲ್ಲಿ ಒಬ್ಬ ಕುರುಡನಿರುತ್ತಾನೆ. Another lesson we can learn here. ಇಲ್ಲಿ ನಾವು ಮತ್ತೊಂದು ಪಾಠವನ್ನ ಕಲಿಬಹುದು. They pleaded with him, verse 22, to touch him. 22ನೇ ವಚನದಲ್ಲಿ ಕುರುಡನನ್ನು ಮುಟ್ಟುವಂತೆ ಬೇಡಿಕೊಂಡರು. What did he do? ಯೇಸು ಏನ್ ಮಾಡಿದ್ರು? You know, Jesus healed people in different ways at different times. ಯೇಸು ಬೇರೆ ಬೇರೆ ವ್ಯಕ್ತಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಸ್ವಸ್ಥ ಮಾಡಿದ್ರು. Sometimes he'd ask a blind man, do you believe I can heal you? ಕೆಲವೊಮ್ಮೆ ಕುರುಡ್ರಿ ಕೇಳ್ತಾ ಇದ್ರು, ನಂಬ್ತೀಯ ಅಂತ. They said, ಅವ್ರು ಹೇಳ್ತಾ ಇದ್ರು, "Yes, Lord." ಹೌದು ಕರ್ತನೆ, Okay, you're healed. ಈಗ ನೀನು ಸ್ವಸ್ಥ ಆದ. And their eyes were open. ಆಗ ಕಣ್ಣು ತೆರೆಯಲ್ಪಡ್ತಾ ಇತ್ತು. In another case, in John 9, he told the blind man after putting mud on his eyes, go and wash in the pool of Siloam. ಯೋಹಾನ 9ರಲ್ಲಿ ಯೇಸು ಒಬ್ಬ ಕುರುಡನ್ ಹೇಳ್ತಾರೆ, ಕಣ್ಣಿಗೆ ಕೆಸರು ಮಾಡಿ ಹಚ್ಚಿ ಸಿಲುವ ಕೊಳಕ್ಕೆ ತೊಳಕ ಹೋಗಿ It was ಅಂತ. completely a different way. ಅದು ವ್ಯತ್ಯಾಸ ಮಾರ್ಗ ಆಗಿತ್ತು. And here, ಇಲ್ಲಿ notice something else. ಇಲ್ಲಿ ಮತ್ತೊಂದನ್ನು ಗುರುತಿಸಿ. The first thing he did was, ಮೊದಲ ಸಂಗತಿ ಯೇಸು ಮಾಡಿದ್ದು, he took the blind man out of Bethsaida. ಬೆತ್ಸಾಯದಿಂದ ಕುರುಡನನ್ನ ಹೊರಗೆ ಕರಕೊಂಡು ಹೋದರು ಎಂಬುದಾಗಿ. And at the end of it, after healing him, he told him, verse 26, don't ever go back to that village anymore. 26ನೇ ವಚನದಲ್ಲಿ ಯೇಸು ಹೇಳುತ್ತಾರೆ, ಆತನನ್ನು ಸ್ವಸ್ಥಪಡಿಸಿದ ನಂತರ ಮತ್ತೊಮ್ಮೆ ಹಿಂತಿರುಗಿ ಹೋಗಬೇಡ You know, in ಅಂತ. the villages in India, if a man grows up in his village, that is his permanent home. ನಿಮಗೆ ಗೊತ್ತಿದೆ, ಭಾರತದಲ್ಲಿರುವಂತ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ವಾಸಿಸ್ತಿದ್ದ ಅಂದ್ರೆ ಶಾಶ್ವತ ಮನೆ ಅಲ್ಲಿರುತ್ತೆ ಅಂತ. ಮತ್ತು His father was there, his grandfather was there, his great grandfather was there. ಅಲ್ಲಿ ಆತನ ತಂದೆ, ತಾತ, ಮುತ್ತಾತ ಇರ್ತಿದ್ರು. That's how it is in all of our villages. ನಮ್ಮ ಗ್ರಾಮಗಳು ಹಾಗೆ ಇರ್ತವೆ. And that's how it was in the villages in Palestine. ಪ್ಯಾಲೆಸ್ತೇನಲ್ಲಿರುವಂತ ಗ್ರಾಮ ಹಾಗೆ ಇತ್ತು. And Jesus said, don't ever go back there. ಯೇಸು ಹೇಳಿದ್ರು, ಮತ್ತೆ ಹಿಂತಿರುಗಿ ಹೋಗ್ಬೇಡ This ಅಂತ. man had to find a completely different place to live. ಈಗ ಈ ಮನುಷ್ಯನು ಮತ್ತೊಂದು ಸ್ಥಳವನ್ನ ಕಂಡುಕೋಬೇಕಾಗಿತ್ತು, ನೆಲೆಸಲು. Why did Jesus say that? ಯಾಕೆ ಯೇಸು ಈ ರೀತಿ ಹೇಳಿದ್ರು? Why did Jesus take him out of Bethsaida completely? ಯಾಕೆ ಯೇಸು ಆತನನ್ನ ಬೆತ್ಸಾಯದಿಂದ ಸಂಪೂರ್ಣವಾಗಿ ಹೊರ There's a ಕರ್ಕೊಂಡ್ಬಂದ್ರು? reason for that. ಒಂದು ಕಾರಣ ಇತ್ತು. Bethsaida was one of those places about which Jesus said, woe unto you. ಯೇಸು ಅಯ್ಯೋ ಎಂದು ಹೇಳಿದ ಸ್ಥಳದಲ್ಲಿ ಬೆತ್ಸಾಯಿದ ಕೂಡ Woe unto ಒಂದಾಗಿತ್ತು. you, Capernaum. Woe unto you, Bethsaida. ಅಯ್ಯೋ ಕೆಪೆರ್ನೌಮೆ, ಅಯ್ಯೋ ಬೆತ್ಸಾಯಿದೆ. Because if the wonderful things that have been done in you ನಿಮ್ಮಲ್ಲಿ ನಡೆದಂತ ಅದ್ಭುತ ಕಾರ್ಯಗಳು were done in some other place, ಬೇರೆ ಸ್ಥಳಗಳಲ್ಲಿ ನಡೆದಿದ್ರೆ they would have repented. ಅವರು ಮಾನಸಾಂತರನಾದ್ರೂ ಪಡ್ತಿದ್ರು. But you haven't repented. ನೀವು ಮಾನಸಾಂತರ ಪಟ್ಟಿಲ್ಲ. That's what he told them. ಅದಕ್ಕಾಗಿ ಯೇಸು ಹೇಳಿದ್ದಿಲ್ಲಿ. Sodom and Gomorrah would have repented. ಸೋದಮ್ ಮತ್ತು ಗೋಮರ ಮಾನಸಾಂತರ ಪಡ್ತಿದ್ವು, But you haven't. ನೀವು ಪಟ್ಟಿಲ್ಲ. So Bethsaida was a place
of people who didn't repent. ಮಾನಸಾಂತರ ಪಡೆದೇ ಇರುವಂತ ಜನರು ಇದ್ದ ಸ್ಥಳ ಬೆತ್ಸಾಯಿದ ಆಗಿತ್ತು. So he takes this man out of Bethsaida ಹಾಗಾಗಿ ಯೇಸು ಆತನನ್ನ ಬೆತ್ಸಾಯಿದಿಂದ ಹೊರ ಕರ್ಕೊಂಡು ಹೋದ್ರು. and says, "Come, we got to go somewhere else." ನನ್ನ ಜೊತೆಗೆ ಬಾ, ಬೇರೆ ಸ್ಥಳಕ್ಕೆ ಹೋಗೋಣ ಅಂತ ಯೇಸು ಹೇಳಿದ್ರು. I want you to see that. ನೀವು ಅದನ್ನ ನೋಡಬೇಕು. Let me read it to you. ನಿಮಗಾಗಿ ಓದ್ತೇನೆ ಅದನ್ನ. Matthew 11:21. ಮತ್ತಾಯ 11:21. Woe unto you, Bethsaida, for the miracles occurred in Tyre and Sidon had occurred in you, they would have repented. ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ರೆ ಅವರು ಮಾನಸಾಂತರ ಪಡ್ತಿದ್ರು. And to Capernaum he says in verse 23, if these miracles had occurred in Sodom would have remained until 23ನೇ today. ವಚನದಲ್ಲಿ ಯೇಸು ಕೆಪೆರ್ನೌಮಿಗೆ ಹೇಳೋದೇನಂದ್ರೆ, ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ರೆ ಅದು ಇಂದಿನವರೆಗೂ ಉಳಿತಿತ್ತು ಅಂತ. Imagine that the crime of Capernaum was worse than Sodom. ಕಲ್ಪಿಸಿಕೊಳ್ಳ್ರಿ, ಕೆಪೆರ್ನೌಮಿನ ಅಪರಾಧವು ಸೋದೋಮ್ಗಿಂತ ಬಹಳ ಹೆಚ್ಚಾಗಿತ್ತು. And Bethsaida was the same. ಬೆತ್ಸಾಯಿದ ಕೂಡ ಅದೇ ರೀತಿ ಇತ್ತು. What is their crime? ಅವರ ಅಪರಾಧ ಏನಾಗಿತ್ತು? They had heard so much and they had not repented. ಅವರು ಹೆಚ್ಚು ಕೇಳಿಸಿಕೊಂಡ್ರು ಮಾನಸಾಂತರ It's a ಪಟ್ಟಿದ್ದಿಲ್ಲ. very serious thing when we hear and don't repent. ನಾವು ಕೇಳಿಸಿಕೊಂಡಾಗ ಮಾನಸಾಂತರ So ಪಡಲಿಲ್ಲ the Lord ಅಂದ್ರೆ said- ಗಂಭೀರವಾದಂತ ವಿಷಯ The ಅದು. Lord said, don't ever have any fellowship with such people anymore. ಯೇಸು ಹೇಳುತ್ತಾರೆ, ಅಂತಹ ಜನರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರ್ದು ಅಂತ. That's a word for us today. ಇಂದು ನಮಗಿರುವಂತ ವಾಕ್ಯ ಅದು. Don't fellowship with people who are not serious about repentance. ಮಾನಸಾಂತರದ ವಿಷಯವಾಗಿ ಯಾರು ಗಂಭೀರವಾಗಿಲ್ಲಲ್ಲ ಅಂತವರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರದು ಎಂಬುದಾಗಿ. And then he took the blind man out of the village, spat on his eyes and said, do you see anything? Verse Mark 8:23. ಮಾರ್ಕ 8:23ರಲ್ಲಿ ಯೇಸು ಆತನನ್ನ ಊರ ಹೊರಗೆ ಕರ್ಕೊಂಡು ಹೋಗಿ ಆತನ ಕಣ್ಣಿನಲ್ಲಿ ಉಗುಳಿ, ನಿನಗೇನಾದ್ರೂ ಕಾಣುತ್ತದ And ಅಂತ this is ಕೇಳ್ತಾರೆ. the one place where Jesus, one touch did not heal. ಇದು ಒಂದು ಸ್ಥಳದಲ್ಲಿ ಯೇಸುವಿನ ಒಂದು ಮುಟ್ಟುವಿಕೆಯಿಂದ ಒಬ್ಬ ಮನುಷ್ಯ ಸ್ವಸ್ಥ ಆಗ್ಲಿಲ್ಲ. And there was a reason for it. ಅದಕ್ಕೆ ಕಾರಣ ಇದೆ, To teach us a lesson. ನಮಗೆ ಒಂದು ಪಾಠ ಕಲಿಸಲು. Jesus could have healed him in one moment. ಒಂದು ಕ್ಷಣದಲ್ಲಿ ಯೇಸು But he ಸ್ವಸ್ಥಪಡಿಸಬಹುದಾಗಿತ್ತು. said, ಆದ್ರೆ have you been healed? ನೀನು ಸ್ವಸ್ಥ ಹೊಂದಿದ್ಯಾ ಅಂತ ಕೇಳ್ತಾರೆ. Jesus knew very well he's not healed fully. ಯೇಸುಗೆ ಗೊತ್ತಿತ್ತು ಆತನು ಸಂಪೂರ್ಣವಾಗಿ ಸ್ವಸ್ಥ ಹೊಂದಿಲ್ಲ ಅಂತ. And that, first of all, he wanted the man to be honest. ಮೊದಲನೇದಾಗಿ ಆತನು He said, ಪ್ರಾಮಾಣಿಕವಾಗಿರ್ಬೇಕಾಗಿತ್ತು. no, Lord, I can't see clearly. ಇಲ್ಲ ಕರ್ತನೆ, ನನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ I don't ಅಂತ. see any difference between men and trees. ಮನುಷ್ಯನು ಮತ್ತು ಮರಗಳಿಗೂ ವ್ಯತ್ಯಾಸ ಕಾಣ್ತಾ ಇಲ್ಲ ನಂಗೆ ಅಂತ. I see men and trees just the same. ಮನುಷ್ಯ ಮತ್ತು ಮರ ಎರಡು ಒಂದೇ ತರ ಇದಾವೆ ಅಂತ ಹೇಳ್ತಾನೆ. What did Jesus say? ಯೇಸು ಏನಂತ ಹೇಳ್ತಾರೆ? Today a lot of preachers would have told him, ಇಂದಿನ ಅನೇಕ ಬೋಧಕರು ಏನಂತ ಹೇಳ್ತಿದ್ರು ಅಂದ್ರೆ, confess that you can see. ನೀನ್ ನೋಡದೆ ಅಂತ ಅರಿಕೆ ಮಾಡು ಅಂತ ಹೇಳ್ತಿದ್ರು. That is faith. ಅದು ನಂಬಿಕೆ ಅಂತಾರೆ. Even when you can't see, ನೀನು ಕಾಣ್ಲಿಲ್ಲ ಅಂದ್ರು say that you can see. ನೋಡದೆ ಅಂತ ಹೇಳು, Then God will give you sight. ಆಗ ದೇವರು ನಿನಗೆ ದೃಷ್ಟಿ How ಕೊಡ್ತಾರೆ. many millions of Christians are being deceived by such preachers ಕೋಟಿ ಕ್ರೈಸ್ತರು ಇಂತಹ ಬೋಧಕರಿಂದ ವಂಚನೆಗೆ who ಒಳಗಾಗಿದ್ದಾರೆ. are sick ಅವರು ಅಸ್ವಸ್ಥಗೊಂಡಿರ್ತಾರೆ, and they are told to confess that they are healthy? ಆರಿಕೆ ಮಾಡು ಅಂತ ಹೇಳ್ತಾರೆ, ಆರೋಗ್ಯವಾಗಿದ್ದೇನೆ ಅಂತ. Remember this, my friend. ಇದನ್ನ ನೆನ್ಪಿಡ್ರಿ, Jesus never asks you to tell a lie. ಯೇಸು ನಿಮಗೆ ಸುಳ್ಳು ಹೇಳುವಂತೆ ಹೇಳೋದಿಲ್ಲ. He doesn't ask you to say you're healthy when you're sick. ನೀವು ಕಾಯಿಲೆ ಬಿದ್ದಾಗ ಸ್ವಸ್ಥವಾಗಿದ್ದೇನೆ ಅಂತ ಹೇಳ್ರಿ ಅಂತ ಹೇಳೋದಿಲ್ಲ. He will never ask you to confess that you're healthy when you're sick. ನೀವು ಕಾಯಿಲೆ ಬಿದ್ದಾಗ ಆರೋಗ್ಯವಾಗಿದ್ದೇನೆ ಅಂತ ಯೇಸು ಹೇಳ್ರಿ ಅಂತ ಹೇಳೋದಿಲ್ಲ. You to speak the truth. ನೀವು ಸತ್ಯ ಆಡಬೇಕು ಅಂತ ಯೇಸು You're ಬಯಸ್ತಾರೆ. not fully healed, say I'm not fully healed. ಸಂಪೂರ್ಣವಾಗಿ ಸ್ವಸ್ಥ ಹೊಂದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. That's what this man said. ಅದನ್ನೇ ಈ ಮನುಷ್ಯನೇ ಹೇಳಿದ್ದು. If he had said, oh yeah, I can see, ಹೌದು ನಾನು ನೋಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ Jesus would have left him alone and he wouldn't have been healed. ಯೇಸು ಆತನನ್ನ ಕೈ ಬಿಡ್ತಿದ್ರು, ಆತನು ಸ್ವಸ್ಥಗೊಳ್ತಿದ್ದಿಲ್ಲ. Thank God. ದೇವರಿಗೆ ಕೃತಜ್ಞತೆ, He was honest. ಆತನು ಪ್ರಾಮಾಣಿಕನಾಗಿದ್ದನು. So this, I believe this miracle was specially planned by the Holy Spirit to teach us a lesson in the 20th and 21st century. 20 ಮತ್ತು 21ನೇ ಶತಮಾನದಲ್ಲಿ ಪಾಠ ಕಲಿಸಲು ಇದು ಒಂದು ಪವಿತ್ರಾತ್ಮನ ಪ್ರೇರೇಪಣೆ What ಆಗಿತ್ತು. is that? ಅದೇನು? That when you're not healed, you don't have to say you're healed. ನೀವು ಸ್ವಸ್ಥತೆ ಹೊಂದದೇ ಇರುವಾಗ ಸ್ವಸ್ಥ ಹೊಂದಿದ್ದೇನೆ ಅಂತ ಹೇಳಬಾರದು. What you need is to go back for prayer again. ನೀವು ಮತ್ತೊಮ್ಮೆ ಪ್ರಾರ್ಥನೆಗೆ ಹೋಗ್ಬೇಕು. Jesus laid hands on him a second time. ಯೇಸು ಎರಡನೇ ಬಾರಿ ಆತನ ಮೇಲೆ ಕೈ ಇಟ್ರು, Then he was healed. ಆತನು ಸ್ವಸ್ಥ ಹೊಂದಿದನು. So let's learn a lesson from that. ಇಲ್ಲಿಂದ ಒಂದು ಪಾಠ ಕಲಿತುಕೊಳ್ಳೋಣ. And then we read in Mark 9:1. ನಂತರ ಮಾರ್ಕ 9:1 Jesus said, there are some standing here who will not taste of death until say that they see the kingdom of God come with ಯೇಸು power. ಹೇಳ್ತಾರೆ, ಇಲ್ಲಿ ನಿಂತಿರುವ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬರುವುದನ್ನ ನೋಡುವ ತನಕ ಮರಣ ಹೊಂದೋದಿಲ್ಲ ಅಂತ. Now, what did that mean? ಅದರ ಅರ್ಥ ಏನು? Some people say ಕೆಲವರು ಹೀಗೆ ಹೇಳ್ತಾರೆ, it refers to what is written in the next verse. 6 days later, Peter and James John went to the Mount of Transfiguration. ಮುಂದಿನ ವಚನದಲ್ಲಿ 6 ದಿವಸಗಳಾದ ಮೇಲೆ 3 ಶಿಷ್ಯರ ಜೊತೆ ಯೇಸು ರೂಪಾಂತರ ಬೆಟ್ಟಕ್ಕೆ ಹೋದುದಕ್ಕೆ ಇದು ಸಂಬಂಧಿಸಿದೆ ಎಂದು. Very unlikely that in 6 days some of those people died. 6 ದಿವಸದಲ್ಲಿ ಕೆಲವರು ಸಾಯುವ ಸಾಧ್ಯತೆ ಬಹಳ ಕಡಿಮೆ ಇದೆ. See what it says in verse 1. ಒಂದನೇ ವಚನ ನೋಡ್ರಿ, Some of you standing here will not die till the kingdom of God comes. ನಿಮ್ಮಲ್ಲಿ ನಿಂತಿರುವ ಕೆಲವರು ದೇವರ ರಾಜ್ಯವು ಬರುವ ತನಕ ಸಾಯೋದಿಲ್ಲ ಅಂತ. Now, most of them didn't die in the next 6 days. ಅನೇಕರು ಮುಂದಿನ 6 ದಿವಸದಲ್ಲಿ ಸಾಯಲಿಕ್ಕಿಲ್ಲ, Very unlikely. ಬಹಳ ಕಡಿಮೆ. So it cannot refer to the next verse. ನೀವು ಮುಂದಿನ ವಚನಕ್ಕೆ ಇದನ್ನ ಉಲ್ಲೇಖಿಸಿ The ಹೇಳಲಿಕ್ಕಾಗೋಲ್ಲ. Mount of Transfiguration was not the kingdom of God coming with power. ರೂಪಗೊಳ್ಳುವಿಕೆಯು ದೇವರ ರಾಜ್ಯ ಪ್ರಬಲವಾಗಿ The ಬರುವಂತದ್ದಲ್ಲ. kingdom of God comes through the Holy Spirit. ದೇವರ ರಾಜ್ಯವು ಪವಿತ್ರಾತ್ಮನ ಮುಖಾಂತರ The kingdom ಬರುವಂತದ್ದು. of God we read in Romans 10:17. ರೋಮ 10:17 ಓದ್ತೇವೆ. His righteousness, peace and joy ನೀತಿ, ಸಮಾಧಾನ, ಆನಂದವು
in the Holy Spirit. ಪವಿತ್ರಾತ್ಮನಲ್ಲಿ, And that came with power on the day of ಅದು Pentecost. ಪಂಚಶತಮ ದಿನದಂದು ಬಲವಾಗಿ So ಬರುವಂತದ್ದು. what he was saying ಅಲ್ಲಿ is, ಏನಂತ ಯೇಸು in a ಹೇಳಿದ್ದು, couple of years, ಕೆಲವು ವರ್ಷಗಳ ನಂತರ it'll happen. ಅದು ಆಗುತ್ತೆ. Within that, some of you may die. ಅಷ್ಟರೊಳಗೆ ನೀವು ಸಾಯಬಹುದು, ಕೆಲವರು, But some of you will experience it. ಕೆಲವರು ಅದನ್ನ ಅನುಭವ ಪಡ್ಕೊಳ್ತೀರಿ. That's what he was referring to. ಅದನ್ನೇ ಯೇಸು ಇಲ್ಲಿ ಹೇಳಿದ್ದು. Then in Mark chapter 10, ಮಾರ್ಕ 10ರಲ್ಲಿ we read about this rich young ruler who came to Jesus. ಒಬ್ಬ ಐಶ್ವರ್ಯವಂತನು ಯೇಸುವಿನ ಬಳಿಗೆ ಬರುವುದನ್ನು ಓದ್ತೇವೆ. And he said, I've kept all the commandments. ಆತನು ಹೇಳ್ತಾನೆ, ಎಲ್ಲ ಆಜ್ಞೆಗಳನ್ನ ಪಾಲಿಸಿದ್ದೇನೆ ಅಂತ. And notice in verse 19, 19ನೇ ವಚನ ಗುರುತಿಸಿ, Jesus mentions only commandments number 5, 6, 7, 8, 9. ಯೇಸು ಅಲ್ಲಿ 5, 6, 7, 8, 9 ಆಜ್ಞೆಯನ್ನ ಉಲ್ಲೇಖಿಸ್ತಾರೆ. Commandments number 1, 2, 3 and 4 refer to God. Most people would have kept it. 1, 2, 3, 4 ಅದನ್ನ ಅನೇಕರು ಪಾಲಿಸಿರ್ತಾರೆ. You know, ನಿಮಗೆ ಗೊತ್ತು, in Israel almost everybody kept those. ಇಸ್ರಾಯೇಲರಲ್ಲಿ ಎಲ್ಲರೂ ಪಾಲಿಸಿರ್ತಾರೆ. Not committing it, not having idols and not taking the Lord's name in vain. ವಿಗ್ರಹಾರಾಧನೆ ಮಾಡಬಾರದು, ಕರ್ತನ ನಾಮವನ್ನು ಕೆಟ್ಟದಕ್ಕೆ ಉಪಯೋಗಿಸಬಾರದು. But these other ones, 5, 6, 7, 8, 9, 5, 6, 7, 8 he asked him. ಯೇಸು ಕೇಳ್ತಾರೆ. He said, yeah, I've kept those. ಹೌದು, ನಾನು ಅದನ್ನ ಪಾಲಿಸಿದ್ದೇನೆ ಅಂತ ಹೇಳ್ತಾನೆ. Now there's commandment number 10. ಈಗ 10ನೇ ಆಜ್ಞೆ, That refers to covetousness. ಅದು ದುರಾಶೆಗೆ ಹೋಲುವಂತದ್ದು. It refers to the love of money. ಅದು ಹಣದ ಮೇಲೆ ಪ್ರೀತಿಗೆ ಸಮ. So finally Jesus comes to the love of money. ಯೇಸು ಕೊನೆದಾಗಿ ಹಣದ ಮೇಲಿನ ಪ್ರೀತಿಗೆ He ಬರ್ತಾರೆ. said, what about the love of money? Are you willing to give away all your money to the poor? ಹಣದ ಮೇಲಿನ ಪ್ರೀತಿ ಬಗ್ಗೆ ಏನ್ ಹೇಳ್ತಿ, ನಿನ್ನ ಹಣವನ್ನೆಲ್ಲ ಬಡವರಿಗೆ ಕೊಡ್ತೀಯ ಅಂತ ಕೇಳ್ತಾರೆ. Then his face fell when he heard those words. ಆ ಮಾತನ್ನ ಕೇಳಿದಾಗ ಆತನ ಮುಖ ಕಳೆಗುಂದತ್ತೆ. And he went away. ನಂತರ ಹೋಗ್ತಾನವನು. What a fool he was. ಎಂತ ಮೂಢ ಅವನು. He had followed Jesus, he may have been one of the apostles. ಆತನು ಯೇಸುವನ್ನ ಹಿಂಬಾಲಿಸಿದ್ರೆ ಅಪೊಸ್ತಲನಾಗಬಹುದಾಗಿತ್ತು. He may have written a book of the Bible. ಆತನು ಪುಸ್ತಕವನ್ನ ಬರೀಬಹುದಾಗಿತ್ತು ಸತ್ಯವೇದದಲ್ಲಿ. He would have had a glorious future in eternity. ನಿತ್ಯತ್ವದಲ್ಲಿ ಅದ್ಭುತ ಭವಿಷ್ಯವನ್ನು But ಹೊಂದ್ಕೋಬಹುದಾಗಿತ್ತು. he rejected it for the sake of money. ಹಣದ ನಿಮಿತ್ತ ಅದನ್ನ ಕಳ್ಕೊಂಡನು. And I don't know where he is today. ಇವತ್ತು ಆತ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ. If he rejected Jesus, he went to hell. ಯೇಸುವನ್ನ ತಿರಸ್ಕಾರ ಮಾಡಿದ್ರೆ ನರಕದಲ್ಲಿ And if ಇರ್ತಾನೆ. that's where he is, just ask him today in hell whether he is happy with this decision. ಆತನು ನರಕದಲ್ಲಿದ್ರೆ ನೀವು ಆತನನ್ನ ಕೇಳುವಾಗ, ನೀನು ನಿನ್ನ ನಿರ್ಧಾರದಲ್ಲಿ ಸಂತೋಷವಾಗಿದೆಯಾ ಅಂತ, You think he'd say, yes, I'm happy with my decision? ಅವನು ಹೇಳ್ತಾನ ಸಂತೋಷವಾಗಿದ್ದೀನಿ ಅಂತ. Remember this, my friends. ಇದನ್ನ ನೆನಪಿಡ್ರಿ ಸ್ನೇಹಿತರೆ, When the Lord tells you to do something, ಕರ್ತನು ಏನೋ ಒಂದು ಮಾಡುವಂತೆ ಹೇಳುವಾಗ you don't do it, ನೀವು ಮಾಡದಿದ್ದರೆ you'll regret it throughout eternity. ನಿತ್ಯತ್ವದಲ್ಲಿ ಬಹಳ ಕೊರಗುತ್ತೀರಿ ನೀವು. Jesus said, ಯೇಸು ಹೇಳಿದ್ರು, there's one thing you still lack, verse 21. ನಿನಗೆ ಒಂದು ಕಡಿಮೆ ಇದೆ ಅಂತ 21ನೇ ವಚನದಲ್ಲಿ ಯೇಸು ಹೇಳ್ತಾರೆ. Give up your possessions. ನಿನಗಿರುವುದನ್ನೆಲ್ಲ ಬಿಟ್ಟು ಬಿಡು, Take up the cross. ಶಿಲುಬೆ ಹೊರು, Follow me. ನನ್ನನ್ನು ಹಿಂಬಾಲಿಸು. That's what he needed and he rejected. ಆತನಿಗೆ ಬೇಕಾದದ್ದನ್ನ And then ತಿರಸ್ಕಾರ ಮಾಡಿದನು. Jesus said it's very hard for a rich man, verse 25, to go through into the kingdom of God. 25ನೇ ವಚನದಲ್ಲಿ ಯೇಸು ಹೇಳ್ತಾರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ Because ಕಷ್ಟ rich ಅಂತ. people don't have a sense of need. ಐಶ್ವರ್ಯವಂತರಲ್ಲಿ ಅಭಾವದ ಭಾವನೆ ಇರುವುದಿಲ್ಲ. Very difficult for them to be poor in spirit. ಅವರು ಆತ್ಮದಲ್ಲಿ ಬಡವರಾಗಿರೋದು ಬಹಳ ಕಷ್ಟ. And then the disciples said, hey, then how can anybody be saved? ನಂತರ ಶಿಷ್ಯಂದ್ರು ಹೇಳ್ತಾರೆ, ಹಾಗಾದ್ರೆ ಯಾರಿಗೆ ರಕ್ಷಣೆ ಅಂತ. Jesus said, God has to do it. ಯೇಸು ಹೇಳ್ತಾರೆ, ದೇವರು It is ಮಾಡ್ತಾರೆ, impossible with men. ಮನುಷ್ಯರಿಗೆ ಅಸಾಧ್ಯ. Chapter 10, verse 27. All things are possible with God. 10:27 ಎಲ್ಲವೂ ದೇವರಿಗೆ ಸಾಧ್ಯ ಅಂತ This ಇದೆ. verse must be looked at along with Mark chapter 9, ಈ ವಚನವನ್ನ ಮಾರ್ಕ 9ರಲ್ಲಿನ ವಚನಕ್ಕೆ where ನೋಡಬಹುದು. Jesus told a demon-possessed boy's father, ಯೇಸು ದೆವ್ವ ಹಿಡಿದಂತ ಮಗನ ತಂದೆಗೆ ಹೇಳಿದ್ರು, when that man asked Jesus, can you do anything for us? ನೀವು ನನಗಾಗಿ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಕೇಳುವಾಗ Jesus said in Mark 9, verse 23, if you can believe, all things are possible. ಮಾರ್ಕ 9:23ರಲ್ಲಿ ಯೇಸು ಹೇಳ್ತಾರೆ, ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ. Notice these two verses. ಎರಡು ವಚನ ಹೋಲ್ಸ್ರಿ. Mark 10:27. ಮಾರ್ಕ 10:27 All things are possible with God. ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. And Mark 9:23. ಮಾರ್ಕ 9:23 All things are possible to the one who believes. ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. Have you thought of what Jesus said? ಯೇಸು ಹೇಳಿದ್ದನ್ನು ಯೋಚಿಸ್ತೀರಾ? Two things. ಎರಡು ಸಂಗತಿ. All things are possible with God. ದೇವರಿಗೆ ಎಲ್ಲವೂ ಸಾಧ್ಯ, That we can understand. ಆಗ ನಾವು ಅರ್ಥ ಮಾಡ್ಕೊಳ್ತೀವಿ. But all things are possible for the one who believes. ನಂಬುವವನಿಗೆ ಎಲ್ಲವೂ ಸಾಧ್ಯನಾ? It's amazing what Jesus taught. ವಿಸ್ಮಯ ಯೇಸು ಹೇಳಿದ್ದು. How important faith is. ನಂಬಿಕೆ ಎಷ್ಟು ಮುಖ್ಯ ಅಲ್ವಾ? It's not all things are possible for a holy man ಪವಿತ್ರ ಮನುಷ್ಯನಿಗೆ ಎಲ್ಲವೂ ಸಾಧ್ಯ ಅಲ್ಲ, or a humble man. ದೀನತೆ ಮನುಷ್ಯ ಅಲ್ಲ, It's faith. ನಂಬಿಕೆ. Without faith it is impossible to please God. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. In Mark chapter 11, ಮಾರ್ಕ 11ರಲ್ಲಿ Jesus teaches us a very important lesson in praying with faith. ಯೇಸು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾರೆ. He says in verse 24, 24ನೇ ವಚನ, whenever you pray, ನೀವು ಪ್ರಾರ್ಥನೆ ಮಾಡುವಾಗ, ask for something, ಏನಾದ್ರೂ ಕೇಳುವಾಗ, believe that you received them, ನೀವು ಸ್ವೀಕರಿಸಿಕೊಂಡಿದ್ದೀರಿ ಅಂತ ನಂಬ್ರಿ, then you'll get it. ಆಗ ಪಡ್ಕೊಳ್ತೀರಿ. Now this is not confessing a lie. ಇದು ಸುಳ್ಳು ಅರಿಕೆ ಅಲ್ಲ. You have a witness in your heart ನಿಮ್ಮ ಹೃದಯದಲ್ಲಿ ಸಾಕ್ಷಿ that ಇರುತ್ತೆ, God has heard your prayer. ದೇವರು ನಿಮ್ಮ ಪ್ರಾರ್ಥನೆ When ಕೇಳಿದ್ದಾನೆ do you ಅಂತ. get it? ನೀವು ಪಡ್ಕೊಂಡಾಗ.
You have to keep praying and praying and praying and praying till you get the witness in your heart. ನಿಮ್ಮ ಹೃದಯದಲ್ಲಿ ಸಾಕ್ಷಿ ಸಿಗೋವರೆಗೂ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. Till then you don't have an assurance. ಅಲ್ಲಿಯವರೆಗೆ ನಿಮಗೆ ನಿಶ್ಚಿತತೆ ಇರುವುದಿಲ್ಲ. But at a certain point ಅಲ್ಲಿವರೆಗೂ you have faith. ನಿಮ್ಮಲ್ಲಿ ನಂಬಿಕೆ God ಉಂಟಾಗುತ್ತದೆ. has heard my prayer. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ ಅಂತ. And then ನಂತರ at that particular time ಆ ಸಮಯದಲ್ಲಿ we can believe we have received the answer. ನಾವು ನಂಬಬೇಕು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಅಂತ. And there's one important condition here. ಒಂದು ಮುಖ್ಯವಾದ ಷರತ್ತೇನಪ್ಪ ಅಂದ್ರೆ, Make sure, verse 25, you've forgiven anybody you got anything against. 25ನೇ ವಚನ, ನಿಮ್ಮ ಹೃದಯದಲ್ಲಿ ಯಾರ ವಿರುದ್ಧವಾಗಿ ಏನಾದರೂ ಇದ್ರೆ ಕ್ಷಮಿಸ್ರಿ ಅಂತ. Forgiveness, lack of forgiveness is a big hindrance to faith. ನಂಬಿಕೆಗೆ ಅಡ್ಡಿ ಮಾಡುತ್ತಿರುವಂತದ್ದು ಕ್ಷಮಿಸದೇ ಇರುವಂತ ಆತ್ಮ. In Mark chapter 12, verse 41 to 44, ಮಾರ್ಕ 12 41ರಿಂದ 44, we have that beautiful story of the widow offering 2 little mites to God. ಒಬ್ಬ ವಿಧವೆ ತನ್ನಲ್ಲಿರುವಂತದ್ದನ್ನ ದೇವರಿಗೆ ಒಪ್ಪಿಸುವಂತದ್ದು. And there we see ಅಲ್ಲಿ ನಾವು ನೋಡ್ತೇವೆ that God values a person's heart more than the amount he gives. ದೇವರು ಮನುಷ್ಯನ ಹಣಕ್ಕಿಂತ ಆತನ ಹೃದಯವನ್ನ ಮೌಲ್ಯವೆಂದು ಎಣಿಸುತ್ತಾರೆ. Whereas many preachers will give great value to a man who gives a lot of money. ಯಾರು ಹೆಚ್ಚು ಹಣ ಕೊಡುತ್ತಾರಲ್ಲ ಅಂತವರಿಗೆ ಅನೇಕ ಬೋಧಕರು ಹೆಚ್ಚು ಮಹತ್ವ ನೀಡುತ್ತಾರೆ. But God ಆದರೆ ದೇವರು gives preference to the person who's given his ತಮ್ಮ life. ಜೀವಿತವನ್ನ ಕೊಟ್ಟಂತವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ದೇವರು ಕೊಡ್ತಾರೆ. She gave all that she had, it says. ಆಕೆ ತನ್ನಲ್ಲಿರುವಂತದ್ದನ್ನೆಲ್ಲ ಕೊಟ್ಲು. Verse 44. 44ನೇ ವಚನ. Chapter 13 is somewhat similar to Matthew 24. ಮಾರ್ಕ 13ನೇ ಅಧ್ಯಾಯದಲ್ಲಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಹೇಳಿರುವಂತ ವಿಷಯಗಳೇ ಹೆಚ್ಚು There's ಅಡಕವಾಗಿವೆ. one thing Jesus said here, ಒಂದ್ ಸಂಗತಿ ಯೇಸು ಇಲ್ಲಿ ಹೇಳಿದ್ದು, that Jesus has gone away on a long journey and he's given everybody a job, verse 34. 34ನೇ ವಚನದಲ್ಲಿ ಯೇಸು ಬಹುದೂರ ಹೋಗುವಾಗ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನು ಒಪ್ಪಿಸಿದ್ರು. And he's given a special job to the doorkeeper ವಿಶೇಷ ಕೆಲಸವನ್ನ ಬಾಗಿಲು ಕಾಯುವವನಿಗೆ ಕೊಟ್ರು. to be on the alert. ಆತನು ಜಾಗರೂಕನಾಗಿರ್ಬೇಕು ಅಂತ. The doorkeeper is like a porter who prevents wrong people from getting inside the house. ಬಾಗಿಲು ಕಾಯುವವನು ಬಹಳ ಕೆಟ್ಟ ಮನುಷ್ಯರು ಒಳಗೆ ಬರುವಂತದ್ದನ್ನ ತಡಿತಾನೆ. Every church needs a doorkeeper. ಪ್ರತಿಯೊಂದು ಸಭೆಗೆ ಬಾಗಿಲು ಕಾಯುವಂತವನು ಬೇಕಾಗಿದ್ದಾನೆ. And that's something that we need to bear in mind. ನಮ್ಮ ಮನಸ್ಸಿನಲ್ಲಿ ಇಂತಹ ವಿಷಯವನ್ನ ಇಟ್ಟಿಕೊಳ್ಳಬೇಕು. We see something else here ಇಲ್ಲಿ ನಾವು ಒಂದು ಸಂಗತಿ ನೋಡ್ತೇವೆ. about a woman who anointed Jesus' feet in the house of Simon the leper, Mark 14. ಮಾರ್ಕ 14ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಯೇಸುವಿನ ಪಾದಕ್ಕೆ ಪರಿಮಳ ತೈಲವನ್ನು ಹೊಯ್ಯೋದನ್ನು And ನೋಡ್ತೇವೆ. then some of the disciples said, why this money could have been given to the poor, verse 5. ಕೆಲವು ಶಿಷ್ಯಂದ್ರು ಹೇಳ್ತಾರೆ 5ನೇ ವಚನದಲ್ಲಿ ಈ ಹಣವನ್ನ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂತ. We know that Judas was one of those people who said that. ನಮಗೆ ಗೊತ್ತು ಅದರಲ್ಲಿ ಯೂದನು ಸಹ ಹೇಳಿದನು And ಅಂತ. Jesus rebuked Judas. ಯೇಸು ಯೂದನಿಗೆ So why ಗದರಿಸುತ್ತಾರೆ. leave her alone? She's done a good job. ಈಕೆಯನ್ನ ಬಿಡ್ರಿ, ಆಕೆ ಒಳ್ಳೆ ಕೆಲಸ ಮಾಡಿದ್ದಾಳೆ. Small correction. ಅದೊಂದು ಸಣ್ಣ ತಿದ್ದುವಿಕೆ. But Judas got so offended ಯೂದನು ಬಹಳ ಬೇಸರಗೊಳ್ಳುತ್ತಾನೆ. that the next verse, ಮುಂದಿನ ವಚನ verse 10, 10ನೇ ವಚನ, it says he went off to betray Jesus. ಆತನು ಯೇಸುವನ್ನು ಹಿಡ್ಕೊಡ್ತಾನೆ. That was the difference between Judas and Peter. ಯೂದನಿಗೂ ಪೇತ್ರನಿಗೂ ಇರುವಂತ ವ್ಯತ್ಯಾಸ ಇದೆ. Peter was called Satan and he didn't get offended. ಪೇತ್ರನು ಸೈತಾನನು ಅಂತ ಕರೆಸ್ಕೊಂಡ್ರು ಬೇಸರಗೊಳ್ಳಿಲ್ಲ. Judas, such a small correction, don't leave this woman alone. ಯೂದನು ಅಂತಹ ಸಣ್ಣ ತಿದ್ದುವಿಕೆಗಾಗಿ ಆ ಸ್ತ್ರೀಯನ್ನ ಬಿಡ್ಲಿಲ್ಲ. Some people can't get a public correction even for a small thing. ಕೆಲವು ಜನರು ಸಾರ್ವಜನಿಕವಾಗಿ ಸಣ್ಣ ತಿದ್ದುವಿಕೆಯನ್ನು ಸಹ ಸಹಿಸೋದಿಲ್ಲ. They are the followers of Judas. ಅವರು ಯೂದನ ಹಿಂಬಾಲಕರು. There are others who will accept even a big correction. ಮಿಕ್ಕವರು ದೊಡ್ಡ ತಿದ್ದುವಿಕೆಯನ್ನು ಸಹ They are the ಸ್ವೀಕರಿಸಿಕೊಳ್ತಾರೆ. followers of Peter. ಅವರು ಪೇತ್ರನ ಹಿಂಬಾಲಕರು. In Mark 16, ಮಾರ್ಕ 16 after the resurrection, ಪುನರುತ್ಥಾನದ ನಂತರ Jesus gives what is known as the Great Commission. ದೊಡ್ಡ ಆಜ್ಞೆಯನ್ನ ಯೇಸು ಕೊಡ್ತಾರೆ. And that is in Mark 16:15 onwards. ಮಾರ್ಕ 16:15 Go into all the world and preach the gospel to all ನೀವು creation. ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆನ ಸಾರ್ರಿ. That is evangelism. ಅದು ಸುವಾರ್ತಿಕತೆ. This must be coupled with what we read in Matthew 28, that these people must be made disciples. ಮತ್ತಾಯ 28ರಲ್ಲಿ ಹೇಳಿರುವಂತದ್ದಕ್ಕೆ ಇದು ಹೊಂದಿಕೊಳ್ಳುತ್ತದೆ. ಅಲ್ಲಿ ಶಿಷ್ಯಂದ್ರನ್ನ ಮಾಡ್ರಿ ಅಂತ ಇದೆ. Some are called to do one and some are called to do the other. ಕೆಲವರು ಒಂದು ಕೆಲಸ, ಮತ್ತೊಬ್ರು ಬೇರೊಂದು. Some bring people to Christ and the others make them disciples and build them into the church. ಒಬ್ರು ಕ್ರಿಸ್ತನ ಕಡೆಗೆ ತರ್ತಾರೆ, ಮತ್ತೊಬ್ರು ಆತನನ್ನ ಶಿಷ್ಯಂದ್ರನಾಗೆ ಮಾಡಿ ಸಭೆಯಲ್ಲಿ ಕಟ್ತಾರೆ. It's like some people go to the quarry and cut out the stones. They are the ಅದು evangelists. ಯಾವ ತರ ಅಂದ್ರೆ ಕೆಲವರು ಕಲ್ಲು ಹೊಡೆಯುವ ಕೆಲಸಕ್ಕೆ ಹೋಗಿ ಕಲ್ಲನ್ನ ತುಂಡು ಮಾಡುವಂತದ್ದು, ಅದು ಸುವಾರ್ತಿಕತೆ. The others are the masons who put these stones together and build the house. ಇನ್ನು ಕೆಲವರು ಈ ಕಲ್ಲನ್ನೆಲ್ಲ ಆರಿಸಿಕೊಂಡು ಮನೆಯನ್ನ ಕಟ್ಟುವಂತದ್ದು. Which is more important? ಯಾವುದು ತುಂಬಾ ಮುಖ್ಯ? Both are important. ಎರಡೂ ಕೂಡ ಮುಖ್ಯ. Somebody has to cut the stones. ಕೆಲವರು ಕಲ್ಲನ್ನ ಹೊಡೆಯುವಂತದ್ದು, Somebody has to build the house. ಕೆಲವರು ಮನೆಯನ್ನ So ಕಟ್ಟುವಂತದ್ದು. there's no competition between the evangelist and the disciple maker. ಶಿಷ್ಯಂದ್ರನ ಮಾಡುವಂತದ್ದು ಸುವಾರ್ತಿಕತೆಗೂ ಸ್ಪರ್ಧೆ ಇರಬಾರದು. But where a person is going into new areas ಒಬ್ಬ ಮನುಷ್ಯ ಹೊಸ ಕ್ಷೇತ್ರಕ್ಕೆ ಹೋಗುವಾಗ to evangelize, ಸುವಾರ್ತಿಕತೆಗೆ
the Lord gives them supernatural ability. ಕರ್ತರು ಆತನಿಗೆ ದೈವಿಕ ಬಲವನ್ನು ಕೊಡುತ್ತಾರೆ. He says you can cast out demons, ನೀವು ದೆವ್ವ ಬಿಡಿಸಬಹುದು, you'll speak with new languages, ಹೊಸ ಭಾಷೆ ಆಡಬಹುದು, you'll lay hands on the sick and they'll recover. ಅವರು ಅಸ್ವಸ್ಥನ ಮೇಲೆ ಕೈ ಇಟ್ಟು ಸ್ವಸ್ಥಪಡಿಸಬಹುದು. This is the one place where Jesus spoke about the gift of tongues. ಇದು ಒಂದೇ ಸ್ಥಳದಲ್ಲಿ ಅನ್ಯ ಭಾಷೆಯ ಬಗ್ಗೆ ಯೇಸು ಮಾತನಾಡಿದ್ದು. Then it says that Jesus ascended to heaven. ನಂತರ ಯೇಸು ಪರಲೋಕಕ್ಕೆ ಏರುವುದನ್ನು ನೋಡ್ತೇವೆ. And this beautiful verse 20. 20ನೇ ವಚನ ಸುಂದರವಾಗಿದೆ. The Lord worked with his apostles, confirming the word with signs following. ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ We ಇದ್ದನು. need the Lord working with us. ಕರ್ತನು ನಮ್ಮ ಕೂಡ ಕೆಲಸ ಮಾಡುವ ಅಗತ್ಯತೆ ಇದೆ. When we serve. ನಾವು ಆತನಿಗೆ ಸೇವೆ ಮಾಡುವಾಗ That is most important. ಅದು ತುಂಬಾ ಮುಖ್ಯ. The Lord bless you. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.